ಟೆಕ್ನಿಕಲಿ ಯಾವಾಗ ಹೊರಡಬೇಕಿತ್ತು, ಇವಾಗ ಹೊರಡ್ತಾ ಇದ್ದೀರಿ. ಇಟ್ಸ್ ಟೂ ಲೇಟ್. ಆಲ್ಮೋಸ್ಟ್ 8 ಗಂಟೆ, ಆಲ್ಮೋಸ್ಟ್ 8 ಗಂಟೆ ಆಯಿತು. 6 ಗಂಟೆಗೆ ಎದ್ರಿ, ಲೇಟ್ ಆಯಿತು. ಎಲ್ಲ ರೆಡಿ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನನ್ನ ವೈಫ್ನೂ ಹೊರಡಿಸ್ಕೊಂಡು ಹೊರಡೋದು. ಇಟ್ ವಾಸ್ ಬಿಟ್ ಲೇಟ್. ಇನ್ನು ನನ್ನ ಗಾಡಿದು ಫಸ್ಟ್ ಸರ್ವಿಸ್ ಆಗಿಲ್ಲ. ಆ್ಯಂಡ್ ಇಟ್ಸ್ ಆಲ್ಮೋಸ್ಟ್ ಡ್ರಿವನ್ ಲೈಕ್ ಇದು ನನ್ನ ಗಾಡಿನೇ, ಪಲ್ಸರ್ 180. ದಿಸ್ ಇಸ್ ಮೈ ಬೈಕ್, ಮೈ ಓಲ್ಡ್ ಬೈಕ್. ನಾನು ಯಾರಿಗೂ ಕೊಟ್ಟಿಲ್ಲ. ಟೆಕ್ನಿಕಲಿ ಈ ಬೈಕ್ ನನ್ನ ಸೆಂಟಿಮೆಂಟ್. ಈ ಗಾಡೀಲಿ ಬಿದ್ದಿದ್ದೀನಿ, ಈ ಗಾಡೀಲಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ನಾನು ಸಾಕಷ್ಟು ಕಡೆ ತಿರುಗಾಡಿದ್ದೀನಿ, ಆದರೆ ಅಷ್ಟಲ್ಲ, ಜಾಸ್ತಿ ಏನು ತಿರುಗಾಡಿಲ್ಲ. So we are ready to go, man. ಆಲ್ಮೋಸ್ಟ್ ನೀವು ನೋಡ್ಬೋದು 365 ಕಿಲೋಮೀಟರ್ ಆಗಿದೆ. ಇನ್ನೊಂದು ಲೈಕ್ 500 ಕಿಲೋಮೀಟರ್ ಆದರೆ ಆಗುತ್ತೆ. ಆ್ಯಂಡ್ ಎಸ್, ಆ್ಯಕ್ಚುಲಿ ಇವತ್ತು ಬೆಂಗಳೂರಲ್ಲಿ ಕ್ಲೈಮೇಟ್ ತುಂಬಾ ಚಿಲ್ಲಾಗಿದೆ. ಎಲ್ಲ ಕಡೆ ಮಾನ್ಸೂನ್ ಸ್ಟಾರ್ಟ್ ಆದರೂ ಬೆಂಗಳೂರಲ್ಲಿನೂ ಮಾನ್ಸೂನ್ ಸ್ಟಾರ್ಟ್ ಆಗಿಲ್ಲ. ಅಂದರೆ ಜಾಸ್ತಿ ದೂರ ಏನಾಗಿಲ್ಲ, ಹೈವೇಗೆ ಬಂದಿದ್ದೀರಿ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತು ಹೋಗ್ತಾ ಇದ್ದೀರಿ ಒಗೇನಕಲ್ ಫಾಲ್ಸ್. ನಾನು ಮೊದಲೇ ಹೇಳ್ದಂಗೆ ನನ್ನ ಗಾಡಿ 366 ಕಿಲೋಮೀಟ್ರ್ ಎಷ್ಟು ಓಡಿತ್ತು. ಸೊ ಅದನ್ನು 500 ಕಿಲೋಮೀಟ್ರ್ ಮಾಡೋಣ ಅಂತ ಇಲ್ಲಿಂದ ಒಗೇನಕಲ್ ಫಾಲ್ಸ್ ಬಂದು 112 ಕಿಲೋಮೀಟರ್ ನಮ್ಮ ಮನೆಯಿಂದ. ಸೊ 112 ಇನ್ನೊಂದು 200 ಆ್ಯಡ್ ಮಾಡಿದ್ರೆ ಲೈಕ್ 500 ಆಗುತ್ತೆ. 510 ಆಗುತ್ತೆ. ಸೊ ಇಟ್ಸ್ ಎ ಗುಡ್ ಕಿಲೋಮೀಟರ್. ಆಮೇಲೆ ಫಸ್ಟ್ ಸರ್ವಿಸ್ಗೆ ಗಾಡಿ ಬಿಡ್ಬೋದು ನಾಳೆ, ಇಲ್ಲಾಂದರೆ ನಾಡ್ದಂಗೆ ಅಂತೇಳಿ ವಿ ಆರ್ ಆನ್ ಹೈವೇ. ಒಗೇನಕಲ್ ಫಾಲ್ಸ್ ಬಂದು ತಮಿಳ್ನಾಡು ಹೈವೇ ಇದೆ. ಆ್ಯಕ್ಚುಲಿ ನಾವು ಹೋಗ್ತಾರೆ ಟುವರ್ಡ್ಸ್ ಹೊಸೂರು ರೋಡ್. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ಟ್ರಿಪ್ ವಿತ್ ಮೀ. ನನ್ನ ಕ್ಯಾಮ್ರಾ ಸೆಟಪ್ ಹೇಗಿದೆ ಅಂತ ಗೊತ್ತಿಲ್ಲ, ಟು ಬಿ ಫ್ರ್ಯಾಂಕ್. ನಾನು ಆಲ್ರೆಡಿ ಒಂದು ಸತಿ ರೈಡ್ ಮಾಡಿದೆ, ಹಾಗೆ ಸುಮ್ಮನೆ ಒಂದು ರೈಡ್ ಅಂತೇಳಿ. ಅದಕ್ಕೇನು ಅಷ್ಟು ವ್ಯೂಸ್ ಏನು ಬಂದಿಲ್ಲ, ಟು ಬಿ ಫ್ರ್ಯಾಂಕ್. ನೀವೇನಾದರೂ ಒಗೇನಕಲ್ಸ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಲೆಟ್ ಮೀ ನೋ ಹೌ ಯು ಸಿ ಇಟ್. ನನ್ನ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿದೆ ಅನ್ನೋದು ಗೊತ್ತಿಲ್ಲ, ಏನಕ್ಕೆ ಹೋಲಿಲ್ಯಾಂಡ್ ಲಾರ್ಕ್ ಮೈಕ್ ಇತ್ತು, ಅದ್ರ ಜೊತೆ ಒಂದು ಲವಾರಿಸ್ ಮೈಕ್ ಒಂದು ಅಟ್ಯಾಚ್ ಮಾಡಿದ್ದೀನಿ. ಏನಕ್ಕೆ ಅದು ಮ್ಯಾಗ್ನೆಟಿಕ್ ಇತ್ತು, ಗಾಡೀಲಿ ಹೋಗ್ಬೇಕಾದ್ರೆ ವೈಬ್ರೇಷನ್ಗೆ ಅಥವಾ ಏನಾದರೂ ಟಚ್ ಆಗಿ ಕಡೆ ಬಿದ್ದುಬಿಡುತ್ತೆ. ನಾನು ಆ ಮ್ಯಾಗ್ನೆಟ್ ಮೇಲೆ ಅಷ್ಟು ಟ್ರಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಐ ಟುಕ್ ನಾವೊಂದು ಲ್ಯಾವರಿಸ್ ಮೈಕ್ನ ತೊಗೊಂಡು ಕನೆಕ್ಟ್ ಮಾಡಿದ್ದೀನಿ. ಅದು ಹೋಲಿಲ್ಯಾಂಡ್ ಲಾರ್ಕ್ ಮ್ಯಾಕ್ಸ್ 2 ಇಲ್ಲಿಂದ ಒಗೇನಕಲ್ ಫಾಲ್ಸ್ ಬಂದು 2 hours 41 minutes. ಬೆಂಗಳೂರಲ್ಲಿ ಇವತ್ತು ಕ್ಲೈಮೇಟ್ ಪರವಾಗಿಲ್ಲ, ಒಂದು ಸುಮಾರಾಗೆ ಚೆನ್ನಾಗಿದೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ಇದು ಮಾನ್ಸೂನೇ ಸ್ಟಾರ್ಟ್ ಆಗಿಲ್ಲ. ಸರ್ವಿಸ್ ಆಗೋವರೆಗೂ ಗಾಡಿನ ಜಾಸ್ತಿ ರೇವ್ ಮಾಡೋದು ಬೇಡ, ಅರೌಂಡ್ 60 to 70 ಓಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಡೋಂಟ್ ವಾಂಟ್ ಟು ಸ್ಟ್ರೆಸ್ ಮೈ ಇಂಜಿನ್.
ಅಟ್ ಫಸ್ಟ್ ಟೈಮ್ ಅಂತ. ನಾನು ಒಂದು 300 ಕಿಲೋಮೀಟ್ರ್ವರೆಗೂ 300 ಕಿಲೋಮೀಟ್ರ್ವರೆಗೂ ತುಂಬ ಕಾಮಾಗೆ ಅರೌಂಡ್ 60 to 70 ಜಾಸ್ತಿ ಓಡಿಸಿದ್ದೀನಿ. 60 ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಓಡಿಸಿರೋ 60. ಒಂದು ಹಾರ್ಡ್ಲಿ ಒಂದು 10 to 20 ಕಿಲೋಮೀಟ್ರ್ ಬಂದು ಒಂದು 60 to 70 ದಾಟಿಲ್ಲ ನಾನು ಇನ್ನು. ಊಟ ಅಷ್ಟೇನು ಹೇಳ್ಕೊಳ್ಳೋ ಟಿಫನ್ ಏನು ಅಷ್ಟೇನು ಹೇಳ್ಕೊಳ್ಳೋ ಅಷ್ಟೇನು ಇರಲಿಲ್ಲ. ಊಟದಲ್ಲಿ ರುಚಿ ಆನ್ ದ ವೇ. ನಾನು ದೋಸೆ ತೊಗೊಂಡೆ, ನನ್ನ ವೈಫ್ ಪೂರಿ ಆ್ಯಂಡ್ ಸಾಗು ತೊಗೊಂಡು. ಬಟ್ ಓಕೆ, ಮ್ಯಾನೇಜಬಲ್. ಆ್ಯಕ್ಚುಲಿ ಗೂಗಲ್ ಮ್ಯಾಪ್ನ ನಂಬಕ್ಕೆ ಆಗಲ್ಲ. ಫಸ್ಟು ಆ ರೋಡ್ ತೋರಿಸ್ಬೇಕಾದ್ರೆ 116, ಈ ಕಡೆ ರೈಟ್ ತೊಗೊಂಡ್ರೆ 95 ಕಿಲೋಮೀಟ್ರ್ ಅಂತ ಹೇಳ್ತಾ ಇತ್ತು. ಇವಾಗ ನೋಡಿದ್ರೆ 114 ಅಂತ ತೋರಿಸ್ತಾ ಇದೆ ಈ ಗೂಗಲ್ ಮ್ಯಾಪು. ಹೌದ್ಲೇ, ಮಳೆ ಬರ್ತಾ ಇದೆ, ಹನಿ ಇಕ್ತಾ ಇದೆ, ಹನಿ ಬರ್ತಾ ಇದೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ ಮಳೆ ಬರಬಾರ್ದು ಅಂತ. ಯಾಕೋ ಹೋಗಿತ್ತ ಮುಂಚೆನೆ ಮಾನ್ಸೂನ್ ರೈಡ್ ಆಗಾಗಿದೆ. ನಾನು ಸುಮ್ಮನೆ ಹೈವೇ ಮೇಲೆ ಹೋಗ್ಬಿಡ್ಬೇಕಾಯ್ತು. ಇದು ಯಾವುದೋ ಈ ರೋಡಿಗೆ ಬಂದು ತಗಲಾಕೊಂಡೆ. ಎಲ್ಲ ಹೆವಿ ವೆಹಿಕಲ್ಸ್ಗಳೇ ಜಾಸ್ತಿ ಓಡಾಡ್ತಾ ಇದೆ ರೋಡು. ಬಟ್ ಪರ್ಸ್ನಲಿ ಐ ವೋಂಟ್ ಸಜೆಸ್ಟ್ ಈ ರೋಡ್ ಜಾಯ್ನ್ ಆಗಿ ಅಂತ. ಇದು TVS ರೋಡು. TVS ಕಂಪ್ನಿನೂ ಇಲ್ಲೇ ಇದೆ. ಸೊ ಇದನ್ನು TVS ರೋಡ್ ಅಂತಾರೆ. ಈ ಕಾರ್ಗಳ ಪಕ್ಕ, ಈ ನಿಂತಿರೋ ಕಾರ್ಗಳ ಪಕ್ಕ ಮತ್ತು ಈ ನಿಂತಿರೋ ಈ ಲಗೇಜ್ ಗಾಡಿ ಪಕ್ಕ ಹೋಗೋದಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ಯಾವಾಗ ಯಾರು ಹೆಂಗೆ ಡೋರ್ ತೆಗೆದು ಬಿಡ್ತಾರೋ ಗೊತ್ತಿಲ್ಲ, ಹೋಗಿ ಗುದ್ಕೊಂಡು ಬೀಳೋದೇನೆ. ಇಲ್ಲಿ ನನಗೆ ತಿಳಿದ ಮಟ್ಟಕ್ಕೆ ಒಂದು ಚಿಕ್ಕ ಸಿನಿಮ್ಯಾಟಿಕ್ ವಿಡಿಯೋ ತಗೊಂಡು ಮುಂದೆ ಸಾಕ್ತಾಯಿದ್ದೀರಿ. ನೋಡೋದಕ್ಕೆ ರೋಡು, ಬೆಟ್ಟ, ಗುಡ್ಡ ಎಲ್ಲ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿತ್ತು, ಗ್ರೀನ್ರಿ ಎಲ್ಲ. ಸೊ ಐ ಥಾಟ್ ಟು ಟೇಕ್ ಒನ್ ಸಿನಿಮ್ಯಾಟಿಕ್ ವಿಡಿಯೋ. ಈ ದಾರಿಲಿ ಸಾಕ್ತಾಯಿದ್ರೆ ಒಂದು ಹಾಡು ನೆನಪಾಗತ್ತೆ, ಅದಾಗ್ತೀನಿ, ಕೇಳ್ಕೊಂಬನ್ನಿ. ಇಲ್ಲಿ ಸನಿಹ ಉಂಟು, ವಿರಹ ಉಂಟು, ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ಬಾ ಕ್ಷಮಿಸು ಬಾ, ಹಿಂದೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ.
ಫಾರೆಸ್ಟ್ ರೋಡ್ಗೆ ಎಂಟ್ರಿ ಆಗಬೇಕಾದ್ರೆ ಫಾರೆಸ್ಟ್ ಪೊಲೀಸು 20 ರೂಪೀಸ್ ಕಲೆಕ್ಟ್ ಮಾಡಿದ್ರು. ರೋಡ್ ನೋಡಿದ್ರೆ ಎಷ್ಟು ಕಿತ್ತೋಗಿದೆ ಅಂದರೆ ನೋಡಿ ಹೇಗಿದೆ. ನಾವು ಒಗಣಿಕಲ್ ಫಾಲ್ಸ್ಗೇನೋ ರೀಚ್ ಆದ್ರಿ. ರೈಡ್ ವಾಸ್ ಸೋ ಗುಡ್. ಬಟ್ ಅಲ್ಲಿನ ಜನಗಳು ಒಗಣಿಕಲ್ ಫಾಲ್ಸ್ ಟೂರಿಸ್ಟ್ ಪ್ಲೇಸ್ನ ಎಷ್ಟು ಜಾತ್ರೆ ಮಾಡಿಟ್ಟಿದ್ದಾರೆ ಅಂದರೆ, ಎಣ್ಣೆ ಬಾಟ್ಲುಗಳಿದೆ, ಕುಡಿದು ಎಲ್ಲಂದ್ರಲ್ಲೇ ಬಿಸಾಕಿದ್ದಾರೆ. ಪ್ಲಾಸ್ಟಿಕ್ ಪೇಪರು, ಪ್ಲಾಸ್ಟಿಕ್ ಕವರ್ ಎಲ್ಲಂದ್ರಲ್ಲೇ ಬಿಸಾಕಿದ್ದಾರೆ. ಸಾಲದಿದ್ದಕ್ಕೆ ಅಲ್ಲಿರೋ ಅಲ್ಲಿರೋ ಜನಗಳು ಕೈ ಬೀಸಿ ಕರೀತಾರೆ ಮಸಾಜ್ ಮಾಡಿ, ಅಂದರೆ ಎಣ್ಣೆ ತಿಕ್ಕಿ ಮಸಾಜ್ ಮಾಡಿ ಅದೇ ನೀರಲ್ಲಿ ಸ್ನಾನ ಮಾಡೋದಂತೆ. ಆ ನೀರು ತಿರ್ಗಾ ಕುಡಿಯೋದಕ್ಕೆ ಫ್ಲೋ ಆಗುತ್ತಂತೆ. ಅಂದರೆ ಆ ನೀರಲ್ಲೇ ಎಣ್ಣೆ ಸ್ನಾನ ಮಾಡಿ ಎಲ್ಲ ತೊಳ್ಕೊಂಡು ಆ ನೀರನ್ನೇ ಕುಡಿಬೇಕಂದ್ರೆ, ಸೊ ಇಟ್ಸ್ ಆ್ಯನ್ ಹಂಬಲ್ ರಿಕ್ವೆಸ್ಟ್. ಯಾರೆಲ್ಲ ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತಿರೋ, ಯಾವುದೇ ಟೂರಿಸ್ಟ್ ಪ್ಲೇಸ್ ಆಗಲಿ, ಒಗೇನಕಲ್ ಫಾಲ್ಸ್ ಅಂತ ಹೇಳ್ತಾ ಇಲ್ಲ, ವೇರ್ ಎವರ್ ಇಟ್ ಮೈಟ್ ಬಿ, ಪ್ಲೀಸ್ ನಿಮ್ಮ ಕಸಗಳನ್ನ ನೀವೇ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಿ. ಕಾಡಲ್ಲೆಲ್ಲ ಗಾಡಿ ನಿಲ್ಲಿಸಿ ಅಲ್ಲಿ ಊಟ ಮಾಡೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್. ರೆಸ್ಪೆಕ್ಟ್ ದ ಆ್ಯನಿಮಲ್ಸ್. ಅಲ್ಲಿರೋ ಪ್ರಾಣಿಗಳಿಗೆ ದಯವಿಟ್ಟು ನೀವು ಕುಡಿಯೋ ಜ್ಯೂಸ್ಗಳಾಗಲಿ ಅಥವಾ ನೀವು ತಿನ್ನೋ ತಿಂಡಿಗಳನ್ನಾಗಿ ಸ್ಪಾನ್ಸರ್ ಮಾಡಬೇಡಿ. ಕೊಡಂಗಿದ್ರೆ ಯಾವುದಾದ್ರೂ ಫ್ರೂಟ್ಸ್ ಕೊಡಿ, ಇಲ್ಲಾಂದರೆ ಏನು ಕೊಡೋಕ್ಕೆ ಹೋಗಬೇಡಿ ಪ್ಲೀಸ್. ನೆನಿತಾರ இங்கே நல்லா கொட்டுமோ. தண்ணி கலர் எப்படி தான் இருக்குமா? கலர் சுத்தமாக தண்ணி இருக்கும். காவேரி தண்ணி தண்ணியே சுத்தமாக தண்ணி காரத்துக்கு அப்படி தெரியுது. அந்த இது அடிக்குதுல்ல, அதனால தண்ணி அடிக்குது. மொபைல் உஷாரா வலை எப்படி போடுறாங்க.
బాగానే ఆ రోజు లాస్ట్ టైం